ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಮಂಜು ಸೂರ್ಯ ಅಂತ. ತುಂಬಾ ದಿವಸದಿಂದ ಕೇಳ್ತಾ ಇದ್ರಿ, ನೀವು ಏನ್ ವರ್ಕ್ ಮಾಡ್ತಾ ಇರೋದು, ದಿನಕ್ಕೆ 5,000 ಆಗಿರ್ಬೋದು, 10,000 ಆಗಿರ್ಬೋದು, ಕೆಲವು ಟೈಮಲ್ಲಂತೂ ನ್ಯೂ ಇಯರ್ 31st ಡಿಸೆಂಬರ್ ಆಗಿರ್ಬೋದು, ಮತ್ತೆ ಜಾನ್ 1 ಈ 2 ದಿವಸದಲ್ಲಿ 31,000 ವರ್ಗೂ ಅರ್ನಿಂಗ್ಸ್ ಮಾಡಿದೀರಾ. ಏನ್ ಕೆಲಸ ಮಾಡ್ತಾ ಇರೋದು ನೀವು, ಯಾವ ರೀತಿ, ಅದು ನಮಗೂ ಹೇಳ್ಕೊಡಿ, ಕನ್ನಡದಲ್ಲಿ ನಮಗೆ ಗೈಡ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲ್ಲ. ಯಾಕಂದ್ರೆ ಬಿಸ್ನೆಸ್ ಏನು ಅಂತ ನಿಮಗೆ ತಿಳ್ಕೊಂಡಾಗ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ 100% ಕಾನ್ಸಂಟ್ರೇಟ್ ಮಾಡಿ ಈ ವಿಡಿಯೋ ನೋಡಿ. That's okay. Again next time, right? So goal achievers can be goal achievers. And now who else? ಓಕೆ, ನಾವಿವತ್ತು ವರ್ಕಿಂಗ್ ಮಾಡ್ತಾ ಇರೋಂತ ಕಂಪನಿ ಬಗ್ಗೆ, ಇದು ಲೀಗಲ್ಲ, ಸೇಫಾ, ಯಾವ ರೀತಿ ವರ್ಕ್ ಮಾಡಬೇಕು, ವರ್ಕ್ ಮಾಡೋದಾದ್ರೂ ವರ್ಕಿಂಗ್ ಯಾವ ರೀತಿ ಇರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಈ ಎಲ್ಲಾ ವಿಚಾರಗಳನ್ನ ನಾನು ಪಿನ್ ಟು ಪಿನ್ ಪಾಯಿಂಟ್ ವೈಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಬೇಕು ಅಂದ್ರೆ, ನಾವ್ ಯಾವ್ದಾದ್ರು ಒಂದು ಮೂವಿಗೆ ಹೋಗ್ತಾ ಇದೀವಿ ಅಂತ ಬಂದಾಗ ಒಂದು 3 ಅವರ್ ಆದ್ರೂ ವೇಸ್ಟ್ ಮಾಡ್ತೀವಾ? ಕರೆಕ್ಟ್ ಅಲ್ವಾ? ಅದೇ ವೆಬ್ ಸೀರೀಸ್ ಅಂತ ಬಂದಾಗ ಒಂದ್ ದಿನನಾದ್ರೂ ನಾವು ಕಳಿತೀವಿ ಒಂದು ಕಂಪ್ಲೀಟ್ ಆಗಿ ಒಂದು ವೆಬ್ ಸೀರೀಸ್ ನೋಡ್ಬೇಕು ಅಂತ. ಸೀರಿಯಲ್ ಅಂತೂ ½ ಅನ್ ಅವರ್ ಯಾವ ರೀತಿ ಕಳೆದೋಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಬಟ್ ಒಂದು ಲೈಫ್ ಚೇಂಜಿಂಗ್ ಸಬ್ಜೆಕ್ಟ್ ಅಂತ ಬಂದಾಗ, ಇಲ್ಲ ಅಂದ್ರೆ ನಾವು ಈ ವಿಡಿಯೋಗಳನ್ನ ಒಂದು 13 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ವಿಡಿಯೋಗಳು ಕೆಲವೊಂದು ಲೈಫ್ ಗಳನ್ನ ಚೇಂಜ್ ಮಾಡ್ತಿದೆ ಅಂತ ಬಂದಾಗ ಇದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಫೋಕಸ್ ಮಾಡಿ 100% ಕಾನ್ಸಂಟ್ರೇಟ್ ಇಂದ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಬಿಸ್ನೆಸ್ ಏನು ಅಂತ ನಿಮಗೆ 100% ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್ ಬಂದು, ಇದರಲ್ಲಿ ಯಾರೆಲ್ಲ ವರ್ಕ್ ಮಾಡಬಹುದು. ನೀವೊಬ್ರು ಹೌಸ್ ವೈಫ್ ಆಗಿದ್ದೀರಾ, ಇಲ್ಲ ಜಾಬ್ ಹೋಲ್ಡರ್ ಆಗಿದ್ದೀರಾ, ನೀವೊಬ್ರು ಸ್ಟೂಡೆಂಟ್ ಆಗಿದ್ದೀರಾ, ನೀವೊಂದು ಕಾರ್ಪೊರೇಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಬರ್ತಾ ಇರೋಂತ ಸ್ಯಾಲರಿ ನಿಮ್ಮ ಕಮಿಟ್ಮೆಂಟ್ ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಜೊತೆಗೆ ನೀವು ಫೈನಾನ್ಷಿಯಲಿ ಫ್ರೀ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ಬಿಸ್ನೆಸ್ ನಿಮ್ಗೋಸ್ಕರನೇ. ಜೊತೆಗೆ ನೀವ್ 2 ಮಕ್ಕಳು ತಾಯಿ ಆಗಿದ್ದೀರಾ, ನೀವು ಒಬ್ರು ಮದರ್ ಅಂತ ಬಂದಾಗ ನೀವು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಮಕ್ಳು ಇರುತ್ತಲ್ವಾ. ಸೊ ವರ್ಕ್ ಫ್ರಮ್ ಹೋಮ್ ಏನಾದ್ರು ನೋಡ್ತಾ ಇದ್ದೀರಾ, ನಿಮ್ಗೋಸ್ಕರನೇ ಈ ರೀತಿ ಜಾಬ್ ಇರೋದು. ಥರ್ಡ್ ಒನ್ ಬಂದು, ನೀವೇನೋ ಸ್ಟೂಡೆಂಟ್ ಆಗಿದ್ದೀರಾ, ನಿಮ್ಗೆ ಕಾಲೇಜ್ ಫೀಸ್ ಮನೇಲಿ ಕೇಳಕ್ ಆಗ್ತಿಲ್ಲ, ಮನೇಲಿ ಫೈನಾನ್ಷಿಯಲಿ ಪ್ರೆಷರ್ ಇರುತ್ತೆ, ಇಲ್ಲ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂದ್ರೆ ನಿಮಗೆ ಪಾಕೆಟ್ ಮನಿಗೆ ಮನೆಗೆ ಏನಾದ್ರು ಕೇಳಬೇಕು ಅಂತ ಮುಜುಗರ ಆಗ್ತಾ ಇದೆಯಾ, ಜೊತೆಗೆ ನಿಮ್ಗೆ ಐಫೋನ್ ತಗೋಬೇಕು, ಇನ್ನು ನಿಮಗೆ ಬೇಕಾಗಿರುವಂತ ಬೈಕ್ ಆಗಿರ್ಬೋದು, ಬೇರೆ ಏನಾದ್ರು ತಗೋಬೇಕು ಅಂತ ಆಸೆ ಇದೆಯಾ, ನಿಮ್ಮೆಲ್ಲರಿಗೂ ಈ ಬಿಸ್ನೆಸ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಂತ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ನೀವು ಇಂಗ್ಲಿಷ್ ಫ್ಲೂಯೆನ್ಸ್ ಆಗಿರ್ಬೇಕು ಅಂತಾನು ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 10th ಪಾಸ್ ಆಗಿದ್ರೆ ಸಾಕು. ನಮ್ಮ ಕಂಪನಿ ಕಡೆಯಿಂದ ನಿಮ್ಗೆ A to Z ಏನಿದೆ ಅಂತ ನಾನು ಇವಾಗ ಗೈಡ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ ಗಳು ಸಿಗುತ್ತೆ ಅದು ನಿಮಗೆ ಹೇಳ್ತಾ ಹೋಗ್ತೀನಿ. ಇದುವರೆಗೂ ಯಾರೆಲ್ಲ ವರ್ಕ್ ಮಾಡಬಹುದು ಅಂತ ನಿಮಗೆ ಹೇಳ್ತಾ ಬಂದೆ. ಬಟ್ ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ, ನಮ್ಮ ಹತ್ರ ಏನೆಲ್ಲ ಇದ್ರೆ ಈ ಬಿಸ್ನೆಸ್ ಮಾಡಬಹುದು, ಈ ವರ್ಕ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಅಂಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆಲ್ರೆಡಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ಪ್ರತಿಯೊಬ್ಬರ ಹತ್ರ ಇವಾಗ ಆಂಡ್ರಾಯ್ಡ್ ಫೋನ್ ಅಲ್ವಾ ಇರೋದು. ಜೊತೆಗೆ ಈ ಜಿಯೋ ಬಂದ್ಮೇಲಂತೂ ಇವಾಗ ಮಂತ್ಲಿ ಪ್ಯಾಕೇಜ್ ಅಂತ ಇಂಟರ್ನೆಟ್ ಹಾಕಿಸ್ತಾನೆ ಇರ್ತೀವಿ. ಈ 2 ಬೇಸಿಕ್ ನೀಡ್ ಆಗುತ್ತೆ. ತುಂಬಾ ಜನ ಕೇಳ್ತಾ ಇರ್ತೀರಾ, ಬ್ರದರ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ನಮ್ಮ ಹತ್ರನೂ ಇರ್ಬೇಕಾ, ಹಾಗೆಲ್ಲ ಕೇಳ್ತೀರಾ. ನಾನು ಬೇರೆ ಶೆಡ್ಯೂಲ್, ನಾನು ಎಡಿಟಿಂಗ್ ಗೆ ಅಂತ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಅಷ್ಟೇ. ಲ್ಯಾಪ್ಟಾಪ್ ಇರೋದು 100% ಬೇಡವೇ ಬೇಡ, ಲ್ಯಾಪ್ಟಾಪ್ ನ ಅವಶ್ಯಕತೆ ಇಲ್ಲ. ಜೊತೆಗೆ ಇದೇನ್ ನಾವು ಈಗ 2 to 3 ಅವರ್ಸ್ ವರ್ಕ್ ಮಾಡಬಹುದು ಅಂತ ಹೇಳ್ತೀರಾ ನೀವು. 2 to 3 ಅವರ್ಸ್ ನಾವು ಕಂಪ್ಲೀಟ್ ಆಗಿ ಒಂದೇ ಟೈಮ್ ವರ್ಕ್ ಮಾಡ್ಬೇಕಾ? ನೆವರ್. ಇದು ನೀವು ಫ್ಲೆಕ್ಸಿಬಲ್ ಆಗಿರುತ್ತೆ, ನಿಮಗೆ ಯಾವ ರೀತಿ ಟೈಮ್ ಅಡ್ಜಸ್ಟ್ ಆಗುತ್ತೆ ಆ ರೀತಿ ವರ್ಕ್ ಮಾಡಬಹುದು. ನೀವು ಬೆಳಗ್ಗೆ ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರಿ, ಇಲ್ಲ 1 ಅವರ್ ಕೆಲಸ ಮಾಡಿದ್ರಿ, ಅದಾದ್ಮೇಲೆ ಮಧ್ಯಾಹ್ನ ಫ್ರೀ ಇದ್ರಿ, ಅವಾಗ ಒಂದು ಅರ್ಧ ಗಂಟೆ ಕೆಲಸ ಮಾಡ್ತೀರಾ, ಅದಾದ್ಮೇಲೆ ಸಂಜೆ ಬರ್ತೀರಾ, ಅವಾಗ 1 ಅವರ್ ಕೆಲಸ ಮಾಡ್ತೀರಾ. ಈ ತರ ನೀವು ಫ್ರೀ ಇದ್ದಾಗ ಮಾಡುವಂತ ಕೆಲಸ ಆಗಿರೋದ್ರಿಂದ ಇದು ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಮಾಡಬಹುದು. ಇದುವರೆಗೂ ನಾನು ಹೇಳಿರೋಂತ ಯಾರು ಮಾಡಬಹುದು, ಏನೆಲ್ಲ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಬೇಕು, ಪ್ರತಿಯೊಂದು ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, ಇದು ಸೇಫಾ, ಸ್ಕ್ಯಾಮಾ, ಇಲ್ಲ ಇದೇನು ಫ್ರಾಡಾ ಇದು, ಈ ರೀತಿ ನಿಮ್ಗೊಂದು ಡೌಟ್ ಬರ್ಬೋದು. ಸೊ ನಾನು ಈ ಕಂಪನಿನಲ್ಲಿ ಕೆಲಸ ಮಾಡಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಕಂಪನಿಯಿಂದ ಪೇಮೆಂಟ್ ಆಗಿದ್ಯಾ ಅಂತ ಇವಾಗ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ನನ್ನ ಹೆಸರು ಬಂದು ಮಂಜುನಾಥ ಎಸ್ ಅಂತ ಬ್ಯಾಂಕ್ ಅಕೌಂಟ್ ಅಲ್ಲಿ ನೇಮ್ ಇರೋದು, ಅದು ನಿಮಗೆ ಕೆನರಾ ಬ್ಯಾಂಕ್ ಅಲ್ಲಿ ತೋರಿಸ್ತಾ ಇರ್ಬೋದು. ಲಾಸ್ಟ್ ವೀಕ್, ಓಕೆನಾ, ಲಾಸ್ಟ್ ವೀಕ್ ನಮಗೆ ಪ್ರತಿ ವೆನ್ಸ್ಡೇ ಬರುತ್ತೆ. ಪ್ರತಿ ವೆನ್ಸ್ಡೇನಲ್ಲಿ ಲಾಸ್ಟ್ ವೀಕ್ ಪೇಮೆಂಟ್ ಬಂದು ನನಗೆ
74,846 ರೂಪಾಯಿ ಬಂದಿದೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು. ಓಕೆನಾ, ಇದು ಫಸ್ಟ್ ಪ್ರೂಫ್ ಆಯ್ತು. ಇದ್ರ ಜೊತೆಗೆ ಇದು ಲೀಗಲ್ ಅನ್ನೋದಕ್ಕೆ ನಾನು ಇನ್ನೊಂದು ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಈಗ ನಾನು ನಿಮ್ಗೆ ಗೌರ್ಮೆಂಟ್ ಅಲ್ಲಿ, ಈಗ ನೀವು ಗೂಗಲ್ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಾನು ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಓಕೆನಾ, mca.gov.com ಅಂತ ನೀವು ಹೋದ್ರೆ ಅಲ್ಲಿ ಹೋಗ್ಬಿಟ್ಟು MCA ಸರ್ವಿಸಸ್ ಅಂತ ನೀವು ನೋಡ್ತಾ ಇರಬಹುದು. MCA ಸರ್ವಿಸಸ್ ಅಂತ ಹೋಗಿ LLP ಸೆಕ್ಷನ್ ಹೋಗ್ಬಿಟ್ಟು LLP ಸೆಕ್ಷನ್ ಅಲ್ಲಿ LLP ನೇಮ್ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ನೀವು ಲೀಡ್ಸ್ ಆರ್ಕ್, ನಮ್ಮ ಕಂಪನಿ ಬಂದು ಲೀಡ್ಸ್ ಆರ್ಕ್ ಅಂತ ಹಾಕಿದ್ರೆ ಈ ಕಂಪನಿ ಬಗ್ಗೆ A to Z, ಯಾಕಂದ್ರೆ ನರೇಂದ್ರ ಮೋದಿ ಅವರ ಫೋಟೋನೇ ಬರುತ್ತೆ ಇದರಲ್ಲಿ. ನೀವು ಸ್ಟಾರ್ಟಿಂಗ್ ಅಲ್ಲೇ ಚೆಕ್ ಮಾಡಿರ್ಬೇಕು. ಸೊ ಇದರಲ್ಲಿ ಟ್ರಸ್ಟಬಲ್ ಕಂಪನಿನ ಇದು ಇಲ್ವಾ, ಅಲೋಕೇಟ್ ಆಗಿದ್ಯಾ, ಅಲೋಕೇಟ್ ಆಗಿಲ್ವಾ, ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಇದನ್ನ ನಾವು ನಂಬೋದಾ, ಟ್ರಸ್ಟ್ ಮಾಡಬಹುದಾ, A to Z ಇದ್ರ ಬಗ್ಗೆ ರಿಜಿಸ್ಟರ್ ಆಗಿದೆಯಾ ಇದು ಕಂಪನಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೆ, ಇದೆಲ್ಲ ನಿಮ್ಗೆ A to Z ಇದ್ರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ಲೀಡ್ಸ್ ಆರ್ ಕಂಪನಿಗೆ, ಅಂದ್ರೆ ನಮ್ಮ ಕಂಪನಿಗೆ ರೀಸೆಂಟ್ ಆಗಿ 2023ರಲ್ಲಿ ಪ್ರೈಡ್ ಆಫ್ ಭಾರತ್, ಅಂದ್ರೆ ಭಾರತದ ಹೆಮ್ಮೆ ಅಂತ ಕೂಡ ಅವಾರ್ಡ್ ಕೂಡ ಬಂದಿದೆ. ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಪ್ರೂಫ್ ತೋರಿಸ್ತಾ ಹೋಗ್ತೀನಿ. ನಮ್ಮ ಕಂಪನಿದು GST ಸರ್ಟಿಫಿಕೇಟ್, ಇದು ನಿಮ್ಗೆ GST ನಂಬರ್ ಹಾಕ್ಬಿಟ್ಟು ಕಂಪನಿ ರಿಜಿಸ್ಟರ್ಡ್ ಆಗಿದೆ, ಇದನ್ನ ಕೂಡ ಚೆಕ್ ಮಾಡಬಹುದು. GST ನಂಬರ್ ಕೂಡ ನಾನು ಹಾಕ್ತಾ ಇದ್ದೀನಿ, ಸರ್ಟಿಫಿಕೇಟ್ ಕೂಡ ಹಾಕ್ತಾ ಇದ್ದೀನಿ. ಈಗ ನಿಮ್ಗೆ ಅರ್ಥ ಆಗಿದೆ, ಕಂಪನಿ ಕಡೆಯಿಂದ ನನ್ನ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಬರ್ತಾ ಇದೆ ಪ್ರತಿ ವಾರ, ಜೊತೆಗೆ ಕಂಪನಿ ಸೇಫ್ ಇದೆ, ಕಂಪನಿ ಲೀಗಲ್ ಇದೆ, ಕಂಪನಿ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇದೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಕಂಪನಿ ಸೇಫ್ ಆಗಿದೆ, ಲೀಗಲ್ ಆಗಿದೆ, ನಾವು ಇದರಲ್ಲಿ 100% ಟ್ರಸ್ಟ್ ಮಾಡಿ ವರ್ಕ್ ಮಾಡಬಹುದು ಅಂತ ನಿಮಗೆ ಅರ್ಥ ಆಯ್ತು. ಓಕೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು, ವರ್ಕಿಂಗ್ ಹೇಗೆಲ್ಲ ಇರುತ್ತೆ ಅಂತ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಲೀಡ್ಸ್ ಆರ್ಕ್ ನಮಗೆ ಏನೆಲ್ಲ ಪ್ರೊವೈಡ್ ಮಾಡುತ್ತೆ. ಲೀಡ್ಸ್ ಆರ್ಕ್ ನಮ್ಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂತ ಡಿಜಿಟಲ್ ಸ್ಕಿಲ್ಸ್ ಗಳನ್ನ ಕಲಿಸ್ತಾ ಹೋಗುತ್ತೆ. ಇದರಿಂದ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತ ಹೇಳ್ತಾ ಹೋಗುತ್ತೆ. ಇದರಿಂದ ಇದನ್ನೇ ನಾವು ಮಾರ್ಕೆಟ್ ಅಲ್ಲಿ ಕಲಿತೀವಿ ಅಂತ ಹೋದ್ರೆ ಅಪ್ ಟು 75 to 1.5 ಲಕ್ಷದವರೆಗೂ, 75,000ದಿಂದ 1.5 ಲಕ್ಷದವರೆಗೂ ಖರ್ಚಾಗುತ್ತೆ. ಬಟ್ ಇದನ್ನ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಇಲ್ಲ ಪೂರ್ ಪೀಪಲ್ಸ್ಗೆ, ಸ್ಟೂಡೆಂಟ್ ಆಗಿರ್ಬೋದು, ಇನ್ನು ಸ್ಕಿಲ್ಸ್ ಗಳನ್ನ ಕಲಿಬೇಕು. ನಾವು ಯಾವ್ದೋ ಒಂದು ಕಂಪನಿಗೆ ಹೋಗಿದೀವಿ ಅಂತ ಬಂದಾಗ ಅಲ್ಲಿ ನಮಗೆ ಸಪರೇಟ್ ಆಗಿ ಟ್ರೈನಿಂಗ್ ಕೊಡ್ತಾರಲ್ವಾ, ನಾವು ಅವ್ರಿಗೆ ಕಂಪನಿಯಲ್ಲಿ ಅಡ್ಜಸ್ಟ್ ಆಗುವಂತ ಕೆಲವೊಂದು ಸ್ಕಿಲ್ಸ್ ಗಳನ್ನ ಹೇಳ್ಕೊಟ್ಟು ನೆಕ್ಸ್ಟ್ ನಮ್ಗೆ ಅದು ಟ್ರೈನಿಂಗ್ ಪೀರಿಯಡ್ ಆದ್ಮೇಲೆ ಇರುತ್ತಲ್ವಾ, ಅದೇ ಸ್ಕಿಲ್ಸ್ ಗಳನ್ನ ಮನೆಯಲ್ಲಿ ಕುತ್ಕೊಂಡು ಅರ್ನಿಂಗ್ಸ್ ಮಾಡುವಂತ ಸ್ಕಿಲ್ಸ್ ಗಳನ್ನ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ. ಇದು ಪಾಯಿಂಟ್ ನಂಬರ್ 1. ಓಕೆನಾ, ಈ ಸ್ಕಿಲ್ಸ್ ಗಳನ್ನ ನಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಓಕೆ, ಲೀಡ್ಸ್ ಆರ್ಕ್ ಕಂಪನಿನಲ್ಲಿ ಯಾವ ರೀತಿ ವರ್ಕ್ ಮಾಡೋದು, ವರ್ಕಿಂಗ್ ಮಾಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಲೀಡ್ಸ್ ಆರ್ಕ್ ಕಂಪನಿನಲ್ಲಿ 2 ತರದ ವರ್ಕಿಂಗ್ ಮಾಡ್ಯೂಲ್ ಇದೆ. ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್, ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, 2 ವರ್ಡ್ ಹೊಸದಾಗಿ ಕೇಳ್ತಾ ಇದೀನಿ ಅಂತ ಅನಿಸ್ತಾ ಇದೆಯಾ? ಒಂದು ಎಕ್ಸಾಂಪಲ್ ಇಂದ ಪಟ್ ಅಂತ ಇದನ್ನ ನಾನು ನಿಮಗೆ ಮುಗಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್. ಅಂದ್ರೆ ಈ ವರ್ಡ್ ನೀವು ಕೇಳೇ ಇಲ್ಲ ಅಂದ್ರೂ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡೈಲಿ ಅಮ್ಮ ಅಡಿಗೆ ಮಾಡ್ತಾರೆ, ನೀವು ಊಟ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಅಮ್ಮ ರುಚಿಯಾಗಿ ಅಡಿಗೆ ಮಾಡ್ತಾ ಇದಾರೆ, ನೀವು ಊಟ ಮಾಡ್ತೀರಾ. ಸಮ್ಟೈಮ್ಸ್ ಏನಂತಾರೆ ಅಂದ್ರೆ ನೀವು ಮಾಡಿ ಇವತ್ತು ಅಡಿಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಗೊತ್ತಿಲ್ಲ, ಅಡಿಗೆ ಮಾಡೋದು ಗೊತ್ತಿಲ್ಲ ಅಂತ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸುಮ್ನಾಗ್ತಾರ, ನಿಮಗೆ ಹೇಳ್ಕೊಡ್ತಾರಲ್ವಾ. ಈ ರೀತಿ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಕಲಿತಾ ಬರ್ತೀರಾ. ಕಲ್ತಾದ್ಮೇಲೆ ಏನಾಗುತ್ತೆ, ಬೇರೆ ಬೇರೆ ತರದ ಅಡಿಗೆ ಮಾಡ್ತೀರಾ, ಪ್ರತಿಯೊಂದು ಕಲ್ತ್ಕೊಂತೀರಾ. ಕಲ್ತಾದ್ಮೇಲೆ ನೀವು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಬೋದಲ್ವಾ, ನೀವು ಒಂದು ಸ್ವಂತ ಹೋಟೆಲ್ ಇಡಬಹುದಲ್ವಾ, ಇಲ್ಲಾಂದ್ರೆ ನೀವು ಒಂದು ಮದುವೆ ಆಗಿರ್ಬೋದು, ಒಂದು ಫಂಕ್ಷನ್ ಗಳನ್ನ ತಗೊಂಡು ನೀವು ಅಟೆಂಡ್ ಮಾಡಬಹುದಲ್ವಾ. ಇದನ್ನ ಪ್ರೊಫೆಷನಲ್ ಶೆಫ್ ಅಂತ ಕರಿತೀವಿ. ಓಕೆನಾ, ಇದೊಂದು ಎಕ್ಸಾಂಪಲ್ ಆಯ್ತು. ಸೆಕೆಂಡ್ ಕೊಡ್ತೀನಿ. ನಿಮ್ಮ ಸುತ್ತಮುತ್ತ ಗಾರ್ಮೆಂಟ್ಸ್ ಗಳಿರುತ್ತೆ ಅಲ್ವಾ, ಅವರಿಗೆ ವರ್ಕಿಂಗ್ ಲೋಡ್, ಬಟ್ಟೆ ಜಾಸ್ತಿ ಬಂತು, ಕ್ಲಾತ್ಸ್ ಏನಾದ್ರು ಜಾಸ್ತಿ ಬಂತು ಅಂತ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಅಕ್ಕ ಪಕ್ಕ ಇರುವಂತ ಚಿಕ್ಕ ಪುಟ್ಟ ಟೈಲರ್ಸ್ ಗಳಾಗಿರ್ಬೋದು, ಇಲ್ಲ ಮನೇಲೆ ಕುತ್ಕೊಂಡ್ ಮಾಡೋಂತ ಮಹಿಳೆಯರಿಗೆ ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನ ಕೊಟ್ಟು ಪೀಸ್ ವರ್ಕ್, ಇಲ್ಲ ಡೇ ವರ್ಕ್, ಇಲ್ಲ ವೀಕ್ಲಿ ಪೇಮೆಂಟ್ ತರ ಅವರಿಗೆ ಪೇಮೆಂಟ್ ಗಳನ್ನ ಮಾಡ್ತಾರೆ. ಆ ಕೆಲಸಕ್ಕೆ ತಕ್ಕನಾಗಿರುತ್ತೆ. ಓಕೆನಾ, ಹಾಗಂತ ನಿಮ್ಗೆ ಈಗ ನೀವು ಅಡಿಗೆ ಮಾಡ್ಬೇಕು, ಇಲ್ಲ ಟೈಲರಿಂಗ್ ಮಾಡ್ಬೇಕು ಅಂತಲ್ಲ, ಡಿಜಿಟಲ್ ಸ್ಕಿಲ್ಸ್ ಗಳನ್ನ ಲೀಡ್ಸ್ ಆರ್ಕ್ ಅನ್ನೋ ಕಂಪನಿ ಹೇಳ್ಕೊಡುತ್ತೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಡಿಜಿಟಲ್ ಸ್ಕಿಲ್ಸ್ ಅಂದ್ರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದೆ ಅಲ್ವಾ, ಅದು ಕೂಡ ಒಂದು ಡಿಜಿಟಲ್ ಸ್ಕಿಲ್ಸ್. ಓಕೆನಾ, ಇದರಲ್ಲಿ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, CPA ಮಾರ್ಕೆಟಿಂಗ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಇಮೇಲ್ ಆಡ್ಸ್ ಆಗಿರ್ಬೋದು. ಓಕೆನಾ, ಇದೆಲ್ಲ ಡಿಜಿಟಲ್ ಸ್ಕಿಲ್ಸ್ ಅಂತ ಬರುತ್ತೆ. ವಿಡಿಯೋ ಎಡಿಟಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಇದೆಲ್ಲ ಡಿಜಿಟಲ್ ಸ್ಕಿಲ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ 220 ಏನೋ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋಯರ್ಸ್ ಇದ್ರು.
ನಾನು ಈ ಲೀಡ್ ಸರ್ಕಲ್ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಒಂದು ಸ್ಕಿಲ್ಸ್ ನ ಕಲ್ತ್ಕೊಂಡು ಅವರು ಹೇಳಿರೋ ರೀತಿ ಆ ಟ್ರೈನಿಂಗ್ಸ್ ನಲ್ಲಿ ಇರೋ ರೀತಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಕ್ ನಿಂತ್ಕೊಂಡೆ. ಓಕೆನಾ, ನಂದು ಅಪ್ ಟು ಕೆಲವೊಂದು ವಿಡಿಯೋಗಳು 10 ಲಕ್ಷದವರೆಗೂ ರೀಚ್ ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ಇವಾಗ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ, ಜೊತೆಗೆ ಇದುವರೆಗೂ 9,000 ಫಾಲೋವರ್ಸ್ ನ ಮಾಡಿದ್ದೀನಿ. ಸುಮಾರು ನಾನು ಹಾಕಿರುವಂತ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 53 ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಅಪ್ ಟು 40 ವಿಡಿಯೋ ಓಕೆನಾ ಪ್ರತಿಯೊಂದು ವೈರಲ್ ಆಗಿದೆ. ಈ ವೈರಲ್ ಸೀಕ್ರೆಟ್ ಏನು, ಯಾವ ರೀತಿ ಅರ್ನಿಂಗ್ಸ್ ಮಾಡಬಹುದು ಇದರಲ್ಲಿ ಕೂಡ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ, ಆಸ್ ಎ ಫ್ರೀಲ್ಯಾನ್ಸರ್ ಆಗಿ ನನಗೆ ಪ್ರಮೋಷನ್ ಕೇಳ್ತಾರೆ ಬೇರೆಯವರು. ಗುರು, ನಂದು ಈ ತರದೊಂದು ಕಂಪನಿ ಇದೆ, ಇಲ್ಲ ಚಿಕ್ಕದೊಂದೊಂದು ಮಾರ್ಕೆಟ್ ಏಜೆನ್ಸಿ, ನಿನ್ನ ಅಕೌಂಟ್ ಅಲ್ಲಿ ಪ್ರಮೋಟ್ ಮಾಡು, ನಾನು ನಿನಗೆ 2,000 ಕೊಡ್ತೀನಿ, 3,000. ಈ ರೀತಿ ನಾನು ಏನಿಲ್ಲ ಅಂದ್ರೂ ಅಪ್ ಟು ಒಂದು 20,000 ವರೆಗೂ ಫ್ರೀಲ್ಯಾನ್ಸಿಂಗ್ ಅಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೆಕೆಂಡ್ ಒಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ನಿಮ್ಗೆ ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು. ಈ ವರ್ಡ್ ನೋಡಿದ್ರೆ ಏನ್ ಇಷ್ಟೊಂದು ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಗೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ನೀವು ಒಂದು ಮೊಬೈಲ್ ತಗೊಂತೀರಾ, ಒಂದು 30,000 ರೂಪಾಯಿ ಮೊಬೈಲ್ ತಗೊಂತಿದ್ದೀರಾ ಅಂತ ಬಂದಾಗ ನೀವು ಶಾಪ್ ಹೋಗಕ್ಕೂ ಮುಂಚೆ ಮೊಬೈಲ್ ಸರ್ಚ್ ಮಾಡ್ತೀರಾ, ಯೂಟ್ಯೂಬ್ ಹೋಗ್ಬಿಟ್ಟು 30,000 ರೂಪಾಯಿ ಒಳಗಡೆ ಇರೋಂಥ ಫೋನ್ ಯಾವ್ದಿದೆ, ಯಾವ್ದು ಚೆನ್ನಾಗಿದೆ ಅಂತ ಸರ್ಚ್ ಮಾಡ್ತೀರಾ. ಅವಾಗ ನಿಮ್ಗೆ 1000 ವಿಡಿಯೋ ಬರುತ್ತೆ. ಅದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ವಿಡಿಯೋನ ನೀವು ತಗೊಂಡು ಅದ್ರಲ್ಲಿ ಚೆಕ್ ಮಾಡ್ತೀರಾ ಯಾವ್ಯಾವ ಮೊಬೈಲ್ ಏನೇನ್ ಫೀಚರ್ಸ್ ಇದೆ, ಹೇಗಿದೆ ಪ್ರತಿಯೊಂದು ನೋಡಿ. ನೆಕ್ಸ್ಟ್ ಆ ಯೂಟ್ಯೂಬರ್ ಏನ್ ಮಾಡಿರ್ತಾನೆ ಅಂದ್ರೆ ನಿಮ್ಗೆ ನೀವೇನಾದ್ರು ಈ ಮೊಬೈಲ್ ತಗೊಬೇಕು ಅಂತ ಬಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿದೀನಿ, ಅದರಿಂದ ನೀವೇನಾದ್ರು ಬೈ ಮಾಡ್ತಾ ಇದೀರಾ ಅಂತ ಬಂದಾಗ ಆ ಯೂಟ್ಯೂಬರ್ಗೆ ಒಂದು ಕಮಿಷನ್ ಅಂತ ಹೋಗುತ್ತೆ ಅಲ್ವಾ. ಇದನ್ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ಕೊಂತೀನಿ. 2023 ಇಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋ ಫೀಲ್ಡ್ ಅಂದ್ರೆ ಮಾರ್ಕೆಟ್ ಎಷ್ಟು ಬೂಮ್ ಆಗಿದೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ಬೂಮ್ ಆಗ್ತಾ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾನು 2 ತಿಂಗಳಿಗೆ 2.5 ಲಕ್ಷ ಕೂಡ ಅರ್ನಿಂಗ್ಸ್ ಮಾಡಿದ್ದೀನಿ. ನೀವು ಅದನ್ನ ಬೇಕಾದ್ರೆ ನನ್ನ ಹತ್ರ ಚೆಕ್ ಮಾಡಬಹುದು, ಪ್ರತಿಯೊಂದು ಚೆಕ್ಔಟ್ ಮಾಡಬಹುದು, ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ, ಇದ್ರ ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಏನು ಅಂದ್ರೆ ನೀವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಬೇರೆ ಎಲ್ಲಾ ಪ್ರಾಡಕ್ಟ್ ಗಳು ನೀವು ನೋಡಿರ್ಬೋದು, ಇದ್ರಲ್ಲೆಲ್ಲ ನೀವು ಅಫಿಲಿಯೇಟ್ ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ. ನೀವು ಚೆಕ್ ಮಾಡಿದೀರಾ, ಇದೆಲ್ಲ ಫಿಸಿಕಲ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಬಟ್ ನಾವು ಮಾಡ್ತಾ ಇರೋದು, ನೀವು ಫಿಸಿಕಲ್ ಪ್ರಾಡಕ್ಟ್ ಏನಾದ್ರು ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಪ್ ಟು 7 to 10% ಮಾತ್ರ ಕಮಿಷನ್ ಇರುತ್ತೆ. ಬಟ್ ನಾವು ಮಾಡ್ತಾ ಇರೋದು ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇದೀವಿ. ಡಿಜಿಟಲ್ ಪ್ರಾಡಕ್ಟ್ ಗಳಂದ್ರೆ ಇವಾಗ ನಾನು ನಿಮಗೆ 24 ಮನಿ ಮೇಕಿಂಗ್ ಸ್ಕಿಲ್ಸ್ ಹೇಳಿದೆ ಅಲ್ವಾ, ಇವಾಗ ನೀವು ಒಂದು ಫ್ರೀಲ್ಯಾನ್ಸರ್ ಆಗಿ ಕಲಿಬಹುದು ಅಂತ. ಸೇಮ್ ಈ ಪ್ರಾಡಕ್ಟ್ ಗಳನ್ನ ನೀವೇನಾದ್ರೂ ಅಫಿಲಿಯೇಟ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ ನಿಮಗೆ ಅಪ್ ಟು 85% ಅಗೈನ್ 85% ಕಮಿಷನ್ ಸಿಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ನಂದು 2 ತಿಂಗಳಿಗೆ 2.5 ಲಕ್ಷ ಇದೇ ಕಾರಣದಿಂದ ಅರ್ನಿಂಗ್ಸ್ ಆಗಿರೋದು. ಈಗ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೋತೀನಿ. ಇದರಲ್ಲಿ 2 ತರ ಅರ್ನಿಂಗ್ಸ್ ಮಾಡಬಹುದು. ಒಂದು ಫ್ರೀಲ್ಯಾನ್ಸರ್ ಆಗಿ ಕೂಡ ನೀವು ಡೈಲಿ ಅರ್ನಿಂಗ್ಸ್ ಮಾಡಬಹುದು, ವೀಕ್ಲಿ ಅರ್ನಿಂಗ್ಸ್ ಮಾಡಬಹುದು, ಇಲ್ಲ ಮಂತ್ಲಿ ಕೂಡ 1 ಲಕ್ಷದವರೆಗೂ ಅರ್ನಿಂಗ್ಸ್ ಮಾಡಬಹುದು. ನೀವು ಕಲಿಯುವಂತ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿ ಮಾಡ್ತಾ ಇದ್ದೀನಿ, ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀನಿ. 2 ಸೇರಿ ನಾನು ಮಾಡ್ತಾ ಇರೋದ್ರಿಂದ ಈ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಅರ್ನಿಂಗ್ಸ್ ಮಾಡಬಹುದು. ಓಕೆ, ಇವಾಗ ನಿಮಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಸರ್ ಇನ್ವೆಸ್ಟ್ಮೆಂಟ್ ಇದೆಯಾ? ನೀವಾಗಿರ್ಬೋದು, ನಿಮ್ಮ ಟೀಮ್ ಆಗಿರ್ಬೋದು, 50,000, 70,000, 1 ಲಕ್ಷ, 2 ಲಕ್ಷ, 2.5 ಲಕ್ಷ. ಕೆಲವರು ನಾನು ಪ್ರೂಫ್ಗಳನ್ನ ತೋರಿಸ್ತಾ ಇದ್ದೀನಿ. ಕೆಲವರು 5 ಲಕ್ಷ ಮಾಡಿದ್ದಾರೆ, 10, 50 ಲಕ್ಷದವರೆಗೂ ಮಾಡಿದ್ದಾರೆ. ಇದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಇದೆಯಾ? ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದಿಲ್ಲ. ನಾನು ಫಸ್ಟ್ ಒನ್ ಹೇಳ್ತೀನಿ, ಯಾಕಂದ್ರೆ ಇದನ್ನ ನಾವು ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕರಿತೀವಿ. ಓಕೆ, ವೇಟ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಿಮಗೆ ಲಾಸ್ಟ್ ಅಲ್ಲಿ ಒಂದು ಬೋನಸ್ ಇದೆ. ಓಕೆನಾ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕರಿತೀವಿ. ಇದು ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ, ನೀವು ಕಲಿತು ಇದ್ರಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇರೋದ್ರಿಂದ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸ್ಕೂಲು, ಕಾಲೇಜ್ ಆಗಿರ್ಬೋದು, ಇದರಲ್ಲೆಲ್ಲ ನೀವು ಲಕ್ಷ ಕೊಟ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಎಂಡ್ ಆಫ್ ದಿ ಡೇ ಕಾಲೇಜ್ ಮುಗೀತು, ನೀವು ಇಂಜಿನಿಯರಿಂಗ್ ಮಾಡಿರ್ಬೋದು, BCom, BSc, ವಾಟ್ ಎವರ್ ನೀವೇನೇ ಮಾಡಿರ್ಬೋದು. ನೆಕ್ಸ್ಟ್ ಏನ್ ಬರ್ತೀರಾ? ಜಾಬ್ ಅಂತ ಬರ್ತೀರಾ. ಜಾಬ್ ಅಂತ ಬಂದಾಗ ನಿಮ್ಗೆ ಎಷ್ಟಿರ್ಬೋದು ಸ್ಯಾಲರಿ? 20,000, 30,000, 40,000, ಅಪ್ ಟು ಮ್ಯಾಕ್ಸ್ 50,000 ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಬಟ್ ನಮ್ದ್ರಲ್ಲಿ ಐ ಆಮ್ ಡ್ಯಾಮ್ ಶೋರ್, ನಾನು ಇವಾಗ 100% ನಾನು ಕಾನ್ಫಿಡೆನ್ಸ್ ಇಂದ ನಿಮಗೆ ಹೇಳ್ತೀನಿ, ನಮ್ದ್ರಲ್ಲಿ ನೀವು ಪ್ರತಿದಿನ 10,000ದಿಂದ ಹಿಡಿದು 1 ಲಕ್ಷದವರೆಗೆ ನಮ್ದ್ರಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ, ನೀವು ಪ್ರಾಪರ್ ಆಗಿ ಕಲ್ತಿದ್ದೀರಾ ಅಂತ ಬಂದಾಗ 1 ಲಕ್ಷದವರೆಗೆ ನೀವು ಅರ್ನಿಂಗ್ಸ್ ಮಾಡಬಹುದು. ಆ ರೀತಿ ಪೊಟೆನ್ಶಿಯಲ್ ಇದೆ. ನಾನು ಇದನ್ನ ಒಂದು
ಪ್ರೂಫ್ ಇಂದ ಹೇಳ್ತಾ ಇದ್ದೀನಿ. ನನ್ನ ಪರ್ಸನಲ್ ಮೆಂಟರ್, ನಾನು ಬಂದಾಗ ನನಗಿದ್ದಂತ ಪರ್ಸನಲ್ ಮೆಂಟರ್ ಬಂದು ಪವನ್ ಉಪಾಧ್ಯಾಯ ಅಂತ. ಓಕೆನಾ, ಅವರು 2 years ಇಂದ ಭಾರತದಲ್ಲೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಅರ್ನರ್ ಅಂತ ಇದ್ರೆ ಅದು ನಮ್ಮ ಕಂಪನಿಯಲ್ಲಿ ಮಾತ್ರ. ಇದನ್ನ ನಾನು 100% ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ. ಇವರು 1,03,00,000 ಮಾಡಿದ್ದಾರೆ ಇದುವರೆಗೂ. ಇದೆಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇರ್ಬೋದು ಪ್ರತಿಯೊಂದು. ಓಕೆನಾ, ಇಷ್ಟು ಪೊಟೆನ್ಶಿಯಲ್ ಆಗಿದೆ. ಸೊ ನಾನು ಇದನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಹೇಳಿದೆ. ಲಾಸ್ಟ್ ಅಲ್ಲಿ ಒಂದು ಬೋನಸ್ ಇದೆ ಅಂತ ಹೇಳಿದೀನಿ. ಪ್ಲೀಸ್ ವೇಟ್ ಮಾಡಿ, ಅಲ್ಲಿವರೆಗೂ ವೇಟ್ ಮಾಡಿ. ನಾನು ನಿಮಗೆ ಬೋನಸ್ 100% ಕೊಡ್ತೀನಿ ನಾನು. ಓಕೆ, ಇವಾಗ ಇನ್ವೆಸ್ಟ್ಮೆಂಟ್ ಕಡೆ ಬರೋಣ. ನಾನಾಗಿರ್ಬೋದು, ನನ್ನ ಟೀಮ್ ಮೇಟ್ಸ್ ಆಗಿರ್ಬೋದು, ನನ್ನ ಮೆಂಟರ್ಸ್ ಆಗಿರ್ಬೋದು, ಈ ಪ್ಲಾಟ್ಫಾರ್ಮ್ ಅಲ್ಲಿ ಲಕ್ಷ ದುಡಿತಾ ಇದಾರೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಈ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದಾರೆ ಅಂತ ಬಂದಾಗ ಇದಕ್ಕೆ ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ನೆವರ್. ಆ ರೀತಿ ಇರೋದಿಲ್ಲ. ಬಟ್ ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದೇ ಒಂದು ಬಿಸ್ನೆಸ್ ಇರೋದೇ ಇಲ್ಲ, ಅದಂತೂ ನಿಮಗೆ ಗೊತ್ತಲ್ವಾ. ಅದೇ ರೀತಿ ಇದರಲ್ಲೂ ಕೂಡ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಸಿಗುತ್ತೆ. ಜೊತೆಗೆ ನೀವು ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡಬಹುದು. ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಇಂದ ನೀವು ಲೈಫ್ ಟೈಮ್ ಇದರಲ್ಲಿ ವರ್ಕ್ ಮಾಡಬಹುದು. ಇದನ್ನ ಕೂಡ ನಾವು ಹೇಳ್ತೀವಿ. ಇದರಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದು ಲೈಟ್ ಅಂತ ಕರಿತೀವಿ ನಾವು, 2360. ಓಕೆನಾ, ಈ ಪ್ಯಾಕೇಜ್ ಇಂದ ಶುರು ಆಗುತ್ತೆ. ಇದರಲ್ಲಿ ಟೋಟಲ್ ಆಗಿ 6 ಮನಿ ಮೇಕಿಂಗ್ ಸ್ಕಿಲ್ಸ್ ಅಂದ್ರೆ ಡಿಜಿಟಲ್ ಸ್ಕಿಲ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ 6 ಡಿಜಿಟಲ್ ಸ್ಕಿಲ್ಸ್ ಇಂದ ನೀವು ಮಂತ್ಲಿ ಏನಿಲ್ಲ ಅಂದ್ರು, ನೀವು ಅಫಿಲಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಮಂತ್ಲಿ ಏನಿಲ್ಲ ಅಂದ್ರೂ ಅಪ್ ಟು ಒಂದು 5,000 to 8,000 ವರೆಗೂ ನೀವು ಅಷ್ಟೊಂದು ಅಶ್ಯೂರೆನ್ಸ್ ಕೊಡ್ತೀನಿ. ಲೈಟ್ ಪ್ಯಾಕೇಜ್ ಇಂದ ಈ ರೀತಿ ಅರ್ನಿಂಗ್ಸ್ ಮಾಡಬಹುದು. ಸೆಕೆಂಡ್ ಒನ್ ಬಂದು ಚೋಟಾ ಧಮಾಕ ಅಂತ ನಾವು ಕರಿಬಹುದು. ಇದನ್ನ ನಾವು ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಅಲ್ಲಿ ಬಂದು ನಿಮ್ಗೆ 13 ಮನಿ ಮೇಕಿಂಗ್ ಸ್ಕಿಲ್ಸ್ ಸಿಗುತ್ತೆ. 13 ಮನಿ ಮೇಕಿಂಗ್ ಸ್ಕಿಲ್ಸ್ ಇಂದ ಜೊತೆಗೆ ನಿಮ್ಗೆ ನನ್ನ ಪರ್ಸನಲ್ ಮೆಂಟರ್ಶಿಪ್ ಕೂಡ ಇದರಲ್ಲಿ ಆಡ್ ಆನ್ ಆಗುತ್ತೆ. ಓಕೆನಾ, ಇದ್ರ ಜೊತೆಗೆ ನೀವ್ ಇದ್ರಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೂ ಅಪ್ ಟು 20,000 to 30,000 ವರೆಗೂ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಬಹುದು. ಇಷ್ಟೊಂದು ನಾನು ಅಶ್ಯೂರೆನ್ಸ್ ಮಾಡ್ತೀನಿ. ಓಕೆನಾ, ಮಿನಿಮಮ್. ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಪ್ಯಾಕೇಜ್ ಅಂದ್ರೆ ಪ್ರೋ. ನಾನಾಗಿರ್ಬೋದು, ನನ್ನ ಟೀಮ್ ಮೇಟ್ಸ್ ಬಂದಿದ್ರಲ್ಲ, ನನ್ನ ಸ್ಟೂಡೆಂಟ್ಸ್ ಗಳು, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಅವ್ರು ಮಾಡ್ತಾ ಇರುವಂತ ಪ್ಲಾಟ್ಫಾರ್ಮ್ ಆಗಿರ್ಬೋದು, ನಾನು ಪವನ್ ಉಪಾಧ್ಯಾಯ ಅಂತ ಹೇಳಿದ್ನಲ್ಲ ಅವ್ರು ಬಂದಂತ ಪ್ಯಾಕೇಜ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಲಕ್ಷ ದುಡಿತಾ ಇರುವಂತ ಪ್ರತಿಯೊಬ್ರು ಕೂಡ ಪ್ರೋ ಪ್ಯಾಕೇಜ್ ಇಂದಾನೆ ಬಂದಿರೋದು. ನಾನು ಯಾಕೆ ಇಷ್ಟೊಂದು ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರೋ ಪ್ಯಾಕೇಜ್ ಬಂದು 10,000 ಇದೆ ಪ್ರೋ ಪ್ಯಾಕೇಜ್ ಪ್ರೈಸ್. ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಬಟ್ ಇದರಲ್ಲಿ 24 ಮನಿ ಮೇಕಿಂಗ್ ಸ್ಕಿಲ್ಸ್ ಜೊತೆಗೆ 85% ಕಮಿಷನ್ ಇದೆ. ಇದರಲ್ಲಿ ನೀವು ಮಿನಿಮಮ್ 50,000, ಮಿನಿಮಮ್ ತಿಂಗಳಿಗೆ 40,000 to 50,000 ರೂಪಾಯಿ 100% ನಾನು ನಿಮಗೆ ಹೇಳ್ತೀನಿ 40,000 to 50,000 ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ಇದರಲ್ಲಿ ಟೀಮ್ ಯಾವ ರೀತಿ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು 5 ಜನ ಬುದ್ಧಿವಂತರ ಜೊತೆ ಇದ್ರಿ ಅಂದ್ರೆ 6ನೇ ಬುದ್ಧಿವಂತ ನೀವಾಗಿರ್ತೀರಾ, ಕರೆಕ್ಟಾ? ಅದೇ ನೀವು 5 ಜನ ದಡ್ರ ಜೊತೆ ಇದ್ರಿ ಅಂದ್ರೆ 6ನೇ ದಡ್ಡ ನಾವಾಗಿರ್ತೀವಿ, ಕರೆಕ್ಟ್ ಅಲ್ವಾ? ಇದೇ ರೀತಿ 5 ಜನ ಲಕ್ಷ ದುಡಿಯುವಂತ ಜನರ ಟೀಮ್ ಜೊತೆ ನೀವಿದ್ರಿ ಅಂತ ಬಂದಾಗ ನೀವು ಕೂಡ 6ನೇ ಲಕ್ಷಾಧಿಪತಿ ಆಗ್ತೀರಾ. ಈ ರೀತಿ ನಮ್ಮ ಟೀಮ್ ಪ್ರೋ ಪ್ಯಾಕೇಜ್ ಅಲ್ಲಿ ಟೀಮ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ ನಾವು ಮಾಡ್ತಾ ಇರುವಂತ ಕೆಲಸ ನೋಡಿದ್ರು ಸಾಕು ನಿಮಗೆ ಯಾವ ರೀತಿ ಇದರಲ್ಲಿ ಈ ಸಿಸ್ಟಮ್ ಏನು, ಯಾವ ರೀತಿ ಕೆಲಸ ಮಾಡಬೇಕು, ಏನೆಲ್ಲ ಮಾಡ್ತಾ ಇದೀವಿ, ಇದೆಲ್ಲ ಪ್ರತಿಯೊಂದು ನಿಮಗೆ ಆಕ್ಸೆಸ್ ಸಿಗ್ತಾ ಹೋಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಪ್ಯಾಕೇಜ್ ಪ್ರೋ. ಪ್ರತಿಯೊಬ್ರು ಇದರಲ್ಲಿ ತುಂಬಾ ಫೋಕಸ್ ಮಾಡಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ನಿಮಗೆ 100% ನಿಮಗೆ ಫೋಕಸ್ ಮಾಡೋದು ಪ್ರೋ ಪ್ಯಾಕೇಜ್ ಇಂದ. ಬಟ್ ನಿಮ್ಗೆ ಏನಾದ್ರು ಬಜೆಟ್ ಸ್ವಲ್ಪ ಡೌನ್ ಇದೆ, ಇಲ್ಲ ಅಷ್ಟು ಬಜೆಟ್ ಇಲ್ಲ, ಬಟ್ ನಿಮ್ ಹತ್ರ ಅಫೋರ್ಡಬಲ್ ಮಾಡ್ತೀರಾ 10,000 ಅಂತ ಅದೇನಲ್ಲ, ನೀವು ಕಾಲೇಜಸ್ ಅಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಮಾಡ್ತಾ ಇದ್ದೀರಾ ಅಂದ್ರು ಇದ್ರಲ್ಲಿ 10,000 ಅಫೋರ್ಡ್ ಮಾಡ್ತೀರಾ ಅಂತ ಬಂದಾಗ, ನೀವು ಇದರಲ್ಲಿ ಅಷ್ಟು ಬಜೆಟ್ ಇಲ್ಲ ಅಂತ ಬಂದ್ರೆ ನೀವು ಸ್ಟ್ಯಾಂಡರ್ಡ್ ಬರ್ಬೋದು. ಓಕೆನಾ, ಅದರಲ್ಲೂ ನೀವೇನಿಲ್ಲ ಅಂದ್ರೆ 30,000 to 40,000 ಅರ್ನಿಂಗ್ಸ್ ಮಾಡ್ಬೋದು, ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಬಟ್ ನೀವು ಇದ್ರಲ್ಲಿ ಬರ್ತಾ ಇದ್ದೀರಾ ಅಂದ್ರೆ ನೀವು ಮಿನಿಮಮ್ 40,000 to 50,000 ಅಂತ ಹೇಳಿದೆ. ಮ್ಯಾಕ್ಸ್ ಅನ್ಲಿಮಿಟೆಡ್ ಇರುತ್ತೆ. ವಾರಕ್ಕೆ 3 ಲಕ್ಷ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಲೀಡರ್ ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ. ವಾರಕ್ಕೆ ಪ್ರೋ ಪ್ಯಾಕೇಜ್ ನಲ್ಲಿರುವಂತ ಪ್ರತಿಯೊಂದು ಟೀಮ್ ನವರು ಅರ್ನಿಂಗ್ಸ್ ಮಾಡ್ತಾ ಇರೋದು ಇದು. ಓಕೆ, ನಿಮ್ಗೆ ಕೊನೆಯದಾಗಿ ಬೋನಸ್ ಬಗ್ಗೆ ಹೇಳಿದ್ದೆ. ಬೋನಸ್ ಅಂತ ಬಂದ್ರೆ ಏನೇನಿರುತ್ತೆ ಅಂದ್ರೆ, ನನ್ನ ಪರ್ಸನಲ್ ಮೆಂಟರ್ಶಿಪ್ ಸಿಗುತ್ತೆ ಕನ್ನಡದಲ್ಲಿ A to Z. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ಪರ್ಸನಲ್ ಆಗಿ ಗೈಡ್ ಮಾಡ್ತೇನೆ. ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು, ಯಾವ ರೀತಿ ಸ್ಟೆಪ್ ಗಳನ್ನ ತಗೋಬೇಕು, ನಾನು 0 ಇಂದ 2.5 ಲಕ್ಷದವರೆಗೂ ಯಾವ ರೀತಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅರ್ನಿಂಗ್ಸ್ ಮಾಡಿದೀನಿ, ಆ ರೋಡ್ ಮ್ಯಾಪ್ ಏನು, ಆ ಬ್ಲೂ ಪ್ರಿಂಟ್ ಅಂದ್ರೆ ಏನು, ಪ್ರತಿಯೊಂದು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ರೀತಿ ಒಂದು ಸಿಂಗಲ್ ನಿಮ್ಗೆ ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಬಂತು ಅಂದ್ರೆ ನಾನು ನಿಮಗೆ ಪರ್ಸನಲ್ ಆಗಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀನಿ. ಈ ರೀತಿ ನಾನು ನಿಮಗೆ ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೊಡ್ತೀನಿ. ಈ ರೀತಿ ನನ್ನ ಮೆಂಟರ್ಶಿಪ್ ಅಲ್ಲಿ ಸಿಗುತ್ತೆ. ಓಕೆನಾ. ಸೆಕೆಂಡ್ ಬಂದು ನನ್ನ ಪರ್ಸನಲ್ ಮೆಂಟರ್ಶಿಪ್ ನೀವ್ ಯಾಕೆ ತಗೋಬೇಕು,
ಓಕೆನಾ. ನಾನು ಲೀಡ್ ಸರ್ಕಲ್ಲಿ ಸುಮಾರು 2.5-3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ 2.5 ಲಕ್ಷ ಅರ್ನಿಂಗ್ಸ್ ಮಾಡಿದ್ದೀನಿ. ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ಒಂದು ಗೋವಾ ಟ್ರಿಪ್ ಮಾಡಿದ್ದೀನಿ ಕಂಪನಿ ಕಡೆಯಿಂದ ಫ್ರೀ ಆಫ್ ಕಾಸ್ಟ್. ಜೊತೆಗೆ ನಾನು ಒಂದು ಸ್ವಂತ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಇದೇ ಅರ್ನಿಂಗ್ಸ್ ಇಂದ ತಗೊಂಡಿರೋದು. ನಾನು ಇನ್ವೆಸ್ಟ್ ಮಾಡಿದ್ ಜಸ್ಟ್ 10,000 ಪ್ರೋ ಪ್ಯಾಕೇಜ್ ಇಂದ ಬಂದಿದ್ದು ನಾನು. ಜೊತೆಗೆ 26ನೇ ತಾರೀಕು ಜನವರಿ, ಓಕೆನಾ, ಈಗ ನಮಗೆ ಕಂಪನಿ ಕಡೆಯಿಂದ ಸಂಕಲ್ಪ ಅಂತ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನನಗೆ ಸಿಲ್ವರ್ ಆಗಿ ಒಬ್ಬ ಗೆಸ್ಟ್ ಆಗಿ ನನಗೆ ಇನ್ವೈಟ್ ಮಾಡಿದ್ದಾರೆ. ನೀವು ಈ ಕಂಪನಿನಲ್ಲಿ ಯಾವ ರೀತಿ ಫೋಕಸ್ ಮಾಡ್ತಾ ಇದ್ದೀರಾ ಅಂತ. ಜೊತೆಗೆ ಓಕೆನಾ, ನನ್ನ ಪರ್ಸನಲ್ ಮೆಂಟರ್ಶಿಪ್ ಕಡೆಯಿಂದ ನನ್ನ ಸ್ಟೂಡೆಂಟ್ಸ್ ಗಳು ಯಾವ ರೀತಿ ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ಇವಾಗ ನೀವು ಡಿಸ್ಪ್ಲೇ ನಲ್ಲಿ ನೋಡಬಹುದು. ಪ್ರತಿಯೊಬ್ರು ಅಷ್ಟೇ, ಇವಾಗ ಅವರು ಅರ್ನಿಂಗ್ಸ್ ಮಾಡಿದಾರಲ್ವಾ, ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ, ಯಾವ ರೀತಿ ನಾನು ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ವಿಡಿಯೋಗಳು ಇವಾಗ ಬರ್ತಾ ಹೋಗುತ್ತೆ. ನೀವು ಒಂದ್ಸರಿ ಚೆಕ್ಔಟ್ ಮಾಡಿ. ಹಲೋ, ಈ ವಿಡಿಯೋ ನಾನು ಮಂಜು ಸರಿಗೋಸ್ಕರ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ನಾನು ಆ್ಯಕ್ಚುಲಿ ನಂದು M.Com ಮುಗ್ದು ನಾನು ಜಾಬ್ ಆಲ್ರೆಡಿ ಮಾಡ್ತಾ ಇದ್ದೆ. ಬಟ್ ನಂಗೆ ಅದು ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಅವ್ರು ಬರೋ 20-30,000 ನನಗೆ ಯಾವುದೇ ಕಮಿಟ್ಮೆಂಟ್ಗೂ ಸಾಕಾಗ್ತಿರ್ಲಿಲ್ಲ. ಸೊ ನಾನು ಆನ್ಲೈನಲ್ಲಿ ಅರ್ನಿಂಗ್ಸ್ ಮಾಡೋಣ ಅಂತ ಸರ್ಚ್ ಮಾಡ್ತಿದ್ದೆ. ಆವಾಗ ಈ ಸರ್ ವಿಡಿಯೋ ನೋಡಿದೆ, ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ಇದು ಯಾವ ರೀತಿ ಮಾಡ್ಬೋದು, ನಾನು ಮಾಡ್ಬೋದಾ ಅಂತ. ಸರ್ ನನಗೆ ಪ್ರೋ ಪ್ಯಾಕೇಜ್ ರೆಫರ್ ಮಾಡಿದ್ರು. ಸೊ ನಾನು ಆ್ಯಕ್ಚುಲಿ ನನ್ನ ಹತ್ರ ಅದೇ ಟೈಮ್ಗೆ ಸ್ಕಾಲರ್ಶಿಪ್ ದುಡ್ಡು ಬಂದಿತ್ತು 15,000. ಹೋಗ್ಲಿ ನೋಡೋಣ ಅಂತ ಹೇಳ್ಬಿಟ್ಟು 10,000 ನಾನು ಇನ್ವೆಸ್ಟ್ ಮಾಡಿದ್ದೆ. ಬಟ್ ಯು ಕಾಂಟ್ ಬಿಲೀವ್, ನಾನು 2 ಮಂತ್ಸ್ಗೆ 1.5 ಲಕ್ಷ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ನಾನು ಯಾವುದೇ ಕಂಪ್ನಿಗೆ ಹೋಗ್ತೀನಿ ಅಂತಂದ್ರೂ ನಾನು ಇಷ್ಟು ದುಡಿತಿರ್ಲಿಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಯ್, ನನ್ನ ಹೆಸರು ಚಂದನ. ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ನನಗೆ ಮುಂಚೆನೇ ಐಡಿಯಾ ಇತ್ತು, ಬಟ್ ಆದರೆ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಮಂಜು ಅಣ್ಣ ಅವ್ರ ರೀಲ್ಸ್ ನೋಡಿ ಆದಮೇಲೆ ಅವ್ರಿಗೆ ಮೆಸೇಜ್ ಮಾಡಿದೆ. ಅವ್ರು ಎಲ್ಲ ಥರದ ಇನ್ಫಾರ್ಮೇಷನ್ ಕೊಟ್ಟರು, ಮತ್ತೆ ಟ್ರೈನಿಂಗು ಕೊಟ್ಟರು. ನಾನು ಅವ್ರ ಟೀಮಿಗೆ ಜಾಯ್ನ್ ಆಗಿ 30 ಡೇಸ್ ಆಯಿತು. ಈಗ ನಾನು 50,000 ಅರ್ನ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರಿ ಮಂಜು ಅಣ್ಣ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿರಂಜೀವಿ ಅಂತ. ನಾನು ಇಲ್ಲೇ ತುಮಕೂರು ಕೋರ್ಟಲ್ಲಿ ವರ್ಕ್ ಮಾಡೋದು. ನಾನು ಹೀಗೆ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಮಂಜು ಸೂರ್ಯ ಅವರು ಪ್ರೊಫೈಲ್ ನೋಡಿದೆ. ಅವ್ರು ನೋಡಿದಾಗ ಅವ್ರ ಸ್ಟೇಟಸ್ ಅಲ್ಲೆಲ್ಲ ಅವರು ಹಾಕಿದ್ರು, ಈ ತರ ಅರ್ನಿಂಗ್ಸ್ ಇಷ್ಟು ಮಾಡಿದೀನಿ ಅಷ್ಟು ಮಾಡಿದೀನಿ ಅಂತ. ನನಗೂ ಇಂಟ್ರೆಸ್ಟ್ ಆಯ್ತು. ನಾನು ಅವರಿಗೆ ಜಸ್ಟ್ ಒಂದು ಮೆಸೇಜ್ ಮಾಡಿದೆ, ಅವರು ಹೆಂಗೆ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ. ಸೊ ಅವ್ರು ಇಮಿಡಿಯೇಟ್ ಆಗಿ ನನಗೆ ರಿಪ್ಲೈ ಮಾಡಿದ್ರು, ಹೌದು ಈ ತರ ಎಲ್ಲ ಮಾಡ್ಬೋದು, ಈ ತರ ಅರ್ನಿಂಗ್ಸ್ ಮಾಡ್ಬೋದು ಅಂತ ನನಗೆ ಒಂದೆರಡು ಸಜೆಷನ್ ಕೊಟ್ಟರು. ನಾನು ಅವ್ರ ಸಜೆಷನ್ ಮೇಲೆ ನಾನು ಒಂದು ಪ್ರೋ ಪ್ಯಾಕೇಜ್ ತಗೊಂಡು ನನಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಆಗ್ತಿರ್ಲಿಲ್ಲ. ತಿರ್ಗಾ ಮತ್ತೆ ಅವ್ರನ್ನ ಕೇಳಿದೆ ಹೆಂಗೆ ಅಂತ. ಅವ್ರು ನನಗೆ ಚೆನ್ನಾಗಿ ಗೈಡ್ ಮಾಡಿದ್ರು. ಆ ಗೈಡಿಂದ ನಾನು ಇವತ್ತು ನನ್ನ ವರ್ಕ್ ಅರ್ನಿಂಗ್ ಬಿಟ್ಬಿಟ್ಟು ಪಾರ್ಟ್ ಟೈಮಲ್ಲೇ ಮಾಡ್ಕೊಂಡು ಮಂತ್ಲಿಗೆ ಏನಿಲ್ಲ ಅಂದ್ರೂ 30 to 35K ಅರ್ನಿಂಗ್ ಮಾಡ್ತಿದ್ದೀನಿ. ಈ ಒಂದು ಆಪರ್ಚುನಿಟಿ ಮಾಡ್ಕೊಂಡಂತಹ ಮಂಜು ಸೂರ್ಯ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಗೈಸ್, ಐ ಆಮ್ ಪ್ರೇಮ್. ನಾನು ಫಸ್ಟ್ PUC ಸ್ಟಡಿ ಮಾಡ್ತಿದ್ದೀನಿ. 2 ವೀಕ್ಸ್ ಹಿಂದೆ ಮಂಜು ಅಣ್ಣ ನನಗೆ ಟ್ರೈನ್ ಮಾಡ್ತಿದ್ರು, ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರಿಂದ ಹೇಗೆ ಅರ್ನ್ ಮಾಡ್ಬೋದು ಅಂತ. ಸೊ ಅವರು ಪ್ರೋ ಪ್ಯಾಕೇಜ್ ಇಂದ ಬಾ, ನಾನು ನಿನಗೆ ಏನ್ ಟ್ರೈನ್ ಮಾಡ್ಬೇಕೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವರ ಮೆಂಟರ್ಶಿಪ್ ಇಂದ ನಾನು ಜಸ್ಟ್ 2 ವೀಕ್ಸ್ ಅಲ್ಲಿ 12,000 ಅರ್ನ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಮಂಜು ಅಣ್ಣ. ನಿಮ್ ಹೆಲ್ಪ್ ಇಂದ ಆಗಿ, ನಿಮ್ ಟ್ರೈನಿಂಗ್ ಇಂದ ಆಗಿ ನಾನು 2 ವೀಕ್ಸ್ ಅಲ್ಲೇ ಜಸ್ಟ್ 12,000 ಅರ್ನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಿಮ್ಗೆ ಈ ಕಂಪನಿ ಬಗ್ಗೆ ಗೊತ್ತಾಗಿದೆ. ಅಂದ್ರೆ ಇದು ಸೇಫ್ ಇದೆ, ಸೆಕ್ಯೂರ್ ಇದೆ, GST ಸರ್ಟಿಫೈಡ್ ಇದು. ಇಲ್ಲಿ ವರ್ಕ್ ಮಾಡೋರ್ಗೆಲ್ಲ ವೀಕ್ಲಿ ಪೇಮೆಂಟ್ ಬರ್ತಾ ಇದೆ. ಇದರಲ್ಲಿ ತುಂಬಾ ಜನ ಅಫಿಲಿಯೇಟರ್ಸ್ ಆಗಿರ್ಬೋದು ತಮ್ಮ ಲೈಫ್ ನ ಇದರಲ್ಲಿ ಸೆಟಲ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಯ್ತು ನಿಮ್ಗೆ. ಇದೆಲ್ಲ ಮುಗಿದ್ಮೇಲೆ ನಾನ್ ಯಾರು, ನನ್ನ ಪರ್ಸನಲ್ ಮೆಂಟರ್ಶಿಪ್ ಇಂದ ನನ್ನ ಸ್ಟೂಡೆಂಟ್ಸ್ ಗಳು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ನನ್ನ ಪರ್ಸನಲ್ ಮೆಂಟರ್ಶಿಪ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಈಗ ನೆಕ್ಸ್ಟ್ ನಿಮಗೆ ಫೋಕಸ್ ಮಾಡಬೇಕಾಗಿರೋದು ಯಾವ ರೀತಿ ಇದ್ರಲ್ಲಿ ಜಾಯಿನಿಂಗ್ ಮಾಡೋದು, ಜಾಯಿನ್ ನಾವು ಯಾವ ರೀತಿ ಆಗೋದು ಅಂತ. ಇದನ್ನ ನಾನು ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಈ ಕಂಪನಿಗೆ ಜಾಯಿನ್ ಆಗಬೇಕು ಇದನ್ನ ನಾನು ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ, ಚೆಕ್ ಮಾಡಿ. ಇವಾಗ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಂತ ಕೂಡ ಕರಿಬಹುದು, ಲೀಡ್ಸ್ ಆರ್ ಜಾಯಿನ್ ನೌ ಅಂತ ಬರುತ್ತೆ. ಇದರಲ್ಲಿ ನೀವು ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸ್ಪಾನ್ಸರ್ ಐಡಿ ಮತ್ತೆ ಸ್ಪಾನ್ಸರ್ ನೇಮ್. ನನ್ನ ಸ್ಪಾನ್ಸರ್ ಐಡಿ 254807 ಅಂಡ್ ಸ್ಪಾನ್ಸರ್ ನೇಮ್ ಒಂದು ಮಂಜು ಸೂರ್ಯ ಅಂತ ಕಾಣುತ್ತೆ. ಇದ್ರ ಜೊತೆಗೆ ಸೆಲೆಕ್ಟ್ ಪ್ಯಾಕೇಜ್, ನೀವು ಬೆಸ್ಟ್ ಆಗಬೇಕು ಅಂದರೆ ಬೆಸ್ಟ್ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈಗ ಕೂಡ ರೆಕಮೆಂಡ್ ಮಾಡ್ತಾ ಇರೋದು ಪ್ರೋ ಪ್ಯಾಕೇಜ್. ಸೊ ನಾನು ಇವಾಗ ರಾಹುಲ್ ಅನ್ನೋ ಹೆಸರಿನಲ್ಲಿ ಪ್ರೋ ಪ್ಯಾಕೇಜ್ನ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಒಂದ್ಸರಿ ನೋಡಿ, ಇದೇ ರೀತಿ ನೀವು ಕೂಡ ಲಾಗಿನ್ ಆಗಬೇಕಾಗುತ್ತೆ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತೀನಿ ಅದೇ ರೀತಿ ಮಾಡ್ತಾ ಹೋಗಿ. ಈಗ ಇಲ್ಲಿ ಸೆಲೆಕ್ಟ್ ಪ್ಯಾಕೇಜಲ್ಲಿ ಪ್ರೋ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒನ್ ಬಂದು ಅದಾದಮೇಲೆ ನನ್ನ ಸ್ಪಾನ್ಸರ್ ಐಡಿ ಕಾಣುತ್ತೆ, ಸ್ಪಾನ್ಸರ್ ನೇಮ್ ಇದನ್ನು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ರಾಹುಲ್ ಅಂತ ಹೆಸರು ಹೇಳಿದೆ ನಾನು, ರಾಹುಲ್ ಅವರ ನೇಮ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಇದು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಇವಾಗ ನಾನು ರಾಹುಲ್ ಅವ್ರದ್ದು ಇದು ಡೆಮೋ ಅಕೌಂಟ್ ಆಗಿರೋದ್ರಿಂದ
ಯಾವ ರೀತಿ ಅವರೊಂದು ಡೆಮೋ ನಂಬರ್ ಹಾಕ್ತಾ ಇದ್ದೀನಿ ಈಗ ನಾನು. ಅದಾದಮೇಲೆ ಅಡ್ರೆಸ್ ಬರುತ್ತೆ, ಅವರು ತುಮಕೂರು ಅಂತ ಆಗಿರೋದ್ರಿಂದ ತುಮಕೂರು ಅಂತ ಹಾಕ್ತಾ ಇದ್ದೀನಿ. ರಾಹುಲ್ ಅವ್ರದ್ದು ಇಮೇಲ್ ಐ ಡಿ, ಓಕೆನಾ. ನೀವು ಯಾವ ರೀತಿ ಇಮೇಲ್ ಐ ಡಿ ಹಾಕ್ತೀರಾ ಅಂದರೆ ನೀವು ಮರಿಬಾರ್ದು. ಇದೇನಕ್ಕೆ ಅಂದರೆ ಒಂದು ಸರಿ ನಿಮಗೆ ಐ ಡಿ ಪಾಸ್ವರ್ಡ್ ಇದರಿಂದನೇ ಬರ್ತಾ ಇರೋದ್ರಿಂದ ನೀವು ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಮೇಲ್ನ ಕ್ರಾಸ್ ಕರೆಕ್ಷನ್ ಮಾಡಿಕೊಂಡು ಇಮೇಲ್ ಐ ಡಿ ಫಿಲ್ ಮಾಡಿ. ನಾನಿವಾಗ ಡೆಮೋ ಆಗ್ತಾ ಇರೋದು. ನೆಕ್ಸ್ಟ್ ಬಂದು ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಿಟಿ, ನಮ್ಮದು ತುಮಕೂರು, ರಾಹುಲ್ ಅವ್ರದ್ದು ತುಮಕೂರು ಆಗಿರೋದ್ರಿಂದ ನಾನಿಲ್ಲಿ ತುಮಕೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಸಿಟಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಾಸ್ವರ್ಡ್, ನಿಮಗೆ ಯಾವ ರೀತಿ ಪಾಸ್ವರ್ಡ್ ಬೇಕು ಆ ರೀತಿ ಸೆಟ್ ಮಾಡಿ. ನೋಡಿ ಇವಾಗ ನಾನು ಇವ್ರದ್ದು ರಾಹುಲ್ 1 2 3 ಅಂತ ಸೆಟ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಇದಾದಮೇಲೆ ಪೇಮೆಂಟ್ ತೋರಿಸುತ್ತೆ, ಎಷ್ಟು ನೀವು ಪೇ ಮಾಡ್ತಿದ್ದೀರಾ, ಏನಿದೆ, ಹೇಗೆ ಎತ್ತ ಅಂತ. ಅಗ್ರಿಮೆಂಟ್ ಏನಿದೆ, 2 ಅಗ್ರಿಮೆಂಟ್ ಇದೆ, ಅದನ್ನು ಫಿಲ್ ಮಾಡಿ ನೀವು. ಅದಾದಮೇಲೆ ಸಬ್ಮಿಟ್, ಗ್ರೀನ್ ಕಲರ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ನಿಮಗೆ ಈ ರೀತಿ ಕಾಣುತ್ತೆ, ಹೆಸರು ರಾಹುಲ್, ಅದಾದಮೇಲೆ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ನೇಮು ಮತ್ತು ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕಾಣುತ್ತೆ. ಯಾವ ಪ್ಯಾಕೇಜಿಂದ ಮಾಡ್ತಾ ಇದ್ದೀರಾ ಅದನ್ನು ನೀವು ಚೆಕ್ ಮಾಡಿಕೊಂಡು ಅಮೌಂಟ್ ಕೂಡ ಕಾಣುತ್ತೆ. ಪೇ ನೌ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪೇ ನೌ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಒಂದು ಪ್ಯಾನಲ್ ಓಪನ್ ಆಗ್ತಾ ಇರುತ್ತೆ. ನೆಟ್ ಬ್ಯಾಂಕಿಂಗಿಂದ ಕೂಡ ಮಾಡ್ಬೋದು ನೀವು. ಮತ್ತು ಇಲ್ಲಿ ಯು ಪಿ ಐ ಐ ಡಿ ಇದೆ ನೋಡಿ, ನಾನು ಯು ಪಿ ಐ, ಫೋನ್ಪೇ, ಗೂಗಲ್ ಪೇ ನಾವು ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಯು ಪಿ ಐ ಮೇಲೆ ಹೋಗ್ತೀನಿ ನಾನು. ಅಲ್ಲಿ ಫೋನ್ಪೇಗೆ ಹೋಗಿ ನೋಡಿ, ಈ ರೀತಿ ಬಂದಾಗ ನಾನು ಫಿಂಗರ್ ಪ್ರಿಂಟಿಂದ ನನ್ನ ಬ್ಯಾಂಕಿಂದ ಇದಕ್ಕೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮಗೊಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಲೀಡ್ಸ್ ಆರ್ಕಿಂದು ನಿಮಗೊಂದು ಮೆಸೇಜ್ ಬರುತ್ತೆ. ಅಂದರೆ ಫೋನ್ಪೇ